ಮತ್ತೆ ಕರ್ನಾಟಕಕ್ಕೆ ಜಲಾಘಾತ. ತಮಿಳುನಾಡಿಗೆ ಕಾವೇರಿ ನೀರು ಬಿಡೋದಕ್ಕೆ ಮತ್ತೆ ಆದೇಶವನ್ನ ನೀಡಲಾಗಿದೆ. ಈ ಬಗ್ಗೆ ಸರ್ಕಾರ ಹೇಳ್ತಾ ಇರೋದೇನು? ಯಾವ ಡೇಟ್ ಫಿಕ್ಸ್ ಆಗಿತ್ತೋ ಕರ್ನಾಟಕ ಬಂದ್ಗೆ ಆ ದಿನವೇ ಬಂದ್ ನಡೆಯತ್ತಾ? ಯಾವ್ಯಾವ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ಕೊಡ್ತವೆ, ಯಾವ್ಯಾವ ಸಂಘಟನೆಗಳು ಬೆಂಬಲವನ್ನ ಕೊಡೋದಿಲ್ಲ? ಈ ಬಂದ್ ಗೊಂದಲ ಮೂಡಿಸ್ತಾ ಇರೋದು ಯಾಕೆ ಅನ್ನುವ ಡೀಟೇಲ್ಸ್ ಇಲ್ಲಿದೆ. ಆಕ್ರೋಶ, ಸಿಟ್ಟು, ಪದೇ ಪದೇ ಅನ್ಯಾಯವಾಗ್ತಾ ಇರುವುದನ್ನ ವಿರೋಧಿಸಿ ಪ್ರತಿಭಟನೆ. ನಮ್ಮ ಪ್ರಾಣ ತಗೊಳ್ಳಿ ಬೇಕಿದ್ರೆ ಅಂತಿದ್ದಾರೆ ರೈತರು. ಬಸ್ ಮುಂದೆ ಮಲಗಿರೋ ಅವರು ಯಾರಿಗೂ ಹೆದರಲ್ಲ ಅಂತಿದ್ದಾರೆ. ರಸ್ತೆ ತಡೆ ನಡೆಸಲಾಗಿದೆ. ರಸ್ತೆ ಮಧ್ಯೆಯೇ ಕೂತು ವಾಹನಗಳನ್ನು ತಡೆದಿದ್ದಾರೆ. ಇದೆಲ್ಲ ಏನ್ ಗೊತ್ತಾ? ಕಿಚ್ಚು, ಕಾವೇರಿ ಕಿಚ್ಚು. ಮತ್ತೆ ಕಾವೇರಿ ಖ್ಯಾತೆ ತೆಗೆಯಿತು ತಮಿಳುನಾಡು. ಮತ್ತೆ ಮತ್ತೆ ರಾಜ್ಯಕ್ಕೆ ಕಾವೇರಿ ಬರೆ ಎಳೆದ CWRC. ಮತ್ತೆ ಹೊತ್ತಿದ ಕಾವೇರಿ ಕಿಚ್ಚು. ಬಂದ್ ನಡೆಯುತ್ತ ಮತ್ತೆ ಮತ್ತೆ ಕರುನಾಡಿಗೆ ಕಾವೇರಿ ಬರೆ. CWRCಯಿಂದ ಬಿಗ್ ಶಾಕ್. ಈ ಮೊದಲಿನ ಆಘಾತದಿಂದ ಚೇತರಿಸಿಕೊಳ್ಳೋಕ್ಕೂ ಮೊದಲೇ ಮತ್ತೊಂದು ಆಘಾತ. ಹೌದು, ರಾಜ್ಯದ ಜನತೆಗೆ ಸಂಕಷ್ಟ ತಪ್ಪಿಲ್ಲ. ಸಂಕಷ್ಟ ತಪ್ಪೋ ಯಾವುದೇ ಲಕ್ಷಣ ಕೂಡ ಕಾಣಿಸ್ತಾ ಇಲ್ಲ. ಇನ್ನೇನು ಎಲ್ಲಾ ಸಂಕಷ್ಟದಿಂದ ಚೇತರಿಸಿಕೊಳ್ತಾ ಇದ್ದೀವಿ ಅನ್ನೋದರ ಬೆನ್ನಲ್ಲೇ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಈ ಮೊದಲೇ ಕಾವೇರಿ ನೀರು ಬಿಡಬೇಕು ಅಂತ ಆದೇಶ ಮಾಡಿದ್ದ CWRC ಮತ್ತೊಮ್ಮೆ ಈ ಆದೇಶ ಹೊರಡಿಸಿದೆ. ಇದು ರಾಜ್ಯದ ರೈತರನ್ನ ಕೆರಳಿಸಿದೆ. ಆದ್ದರಿಂದಲೇ ರೈತರು ಅಖಾಡಕ್ಕಿಳಿದಿದ್ದಾರೆ. ನಮ್ಮ ಕಾವೇರಿ ನೀರನ್ನ ಯಾರಿಗೂ ಬಿಡಲ್ಲ ಅಂತಿದ್ದಾರೆ. ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಶಾಕ್ ಸಿಕ್ಕಿದೆ. ನಿತ್ಯ 12,000 ಕ್ಯೂಸೆಕ್ ನೀರು ಬಿಡಲು ಶಿಫಾರಸು ಮಾಡಲಾಗಿದೆ. 15 ದಿನಗಳ ಕಾಲ ನೀರು ಹರಿಸಲು CWRC ಸೂಚನೆ ನೀಡಿದೆ. ಅಂದಹಾಗೆ ದೆಹಲಿಯಲ್ಲಿ CWRC ಸಭೆ ನಡೆದಿದ್ದು, ಸಭೆಯಲ್ಲಿ ಕರ್ನಾಟಕದ ವಾದಕ್ಕೆ ಮನ್ನಣೆ ಸಿಕ್ಕಿಲ್ಲ. ಬುಧವಾರ ಬೆಳಗ್ಗಿನಿಂದಲೇ ನೀರು ಬಿಡಬೇಕು ಅಂತ ಆದೇಶ ನೀಡಲಾಗಿದ್ದು, ನಿತ್ಯ 1.02 TMC ನೀರು ಬಿಡಬೇಕು ಅಂತ ಉಲ್ಲೇಖಿಸಿದೆ. ಕಾವೇರಿ ಸಮಸ್ಯೆ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಎಂದೂ ಬಗೆಹರಿಯದ ಸಮಸ್ಯೆ. ಎಷ್ಟೋ ವರ್ಷಗಳಿಂದ ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯವಾಗ್ತಾನೇ ಇದೆ. ಕಾವೇರಿ ನೀರು ಹರಿಸುವ ವಿಚಾರದಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸೂಚನೆಗಳು ಕರ್ನಾಟಕಕ್ಕೆ ಮರಣ ಶಾಸನ ಬರೆಯುತ್ತಿವೆ. CWMA ಮತ್ತು CWRC ಪದೇ ಪದೇ ಕರ್ನಾಟಕಕ್ಕೆ ಅನ್ಯಾಯವನ್ನೇ ಮಾಡುತ್ತಾ ಇದ್ದು, ರಾಜ್ಯದಲ್ಲಿ ಕಿಚ್ಚು ಹೊತ್ತಿಕೊಳ್ಳುವಂತೆ ಮಾಡಿದೆ. ಈಗ ಇದೇ ವಿಚಾರವಾಗಿ ಮಾತಾಡಿರೋ CM DK ಶಿವಕುಮಾರ್ CWRC ಶಿಫಾರಸಿಗೆ ವಿರೋಧ ವ್ಯಕ್ತಪಡಿಸಿದ್ದು, ಈ ಬಗ್ಗೆ ಚರ್ಚಿಸಿ ನಿರ್ಧಾರ ತಗೊಳ್ಳುತ್ತೇವೆ ಎಂದಿದ್ದಾರೆ. ಇರಿಗೇಷನ್ ಮಿನಿಸ್ಟ್ರು ಎಲ್ಲ ಕೂಡ ನಾನು ಮಾತಾಡಿ ನಾನೀಗಾಗಲೇ ಹೇಳಿದ್ದೇನೆ, ಬೆಳೆ ಯಾರು ಕೂಡ ನಮ್ಮ ಲೋಕಲ್ ಮೀಟಿಂಗ್ ಮಾಡಿ ರೈತರ ಹತ್ರ ಚರ್ಚೆ ಮಾಡಿ ಕೊನೆಗೆ ಬೆಳೆ ಕೂಡ ನಾಳೆ ಬೆಳಗ್ಗೆ ತೊಂದರೆ ಆಗಬಾರ್ದು. ನೀರನ್ನು ಗಮನದಲ್ಲಿಟ್ಕೊಂಡು ರಾಜ್ಯ ಬರೀ ಕಾವೇರಿ ಒಂದೇ ಅಲ್ಲ, ಇನ್ಕ್ಲೂಡಿಂಗ್ ತುಂಗಭದ್ರಾ ಇರ್ಬೋದು, ಆಲ್ಮಟ್ಟಿ ಇರ್ಬೋದು, ಎಲ್ಲ ಕಡೆನೂ ಅಷ್ಟೇ ಡ್ಯಾಮ್ ನೀರನ್ನು ಗಮನದಲ್ಲಿಟ್ಕೊಂಡೇ ತೀರ್ಮಾನ ಮಾಡಿ ಅಂತ ಹೇಳಿದ್ದೀನಿ. CWRC ಆದೇಶದ ವಿರುದ್ಧ ರಾಜ್ಯ ಆಕ್ಷೇಪಣೆ ಸಲ್ಲಿಸೋದು ಫಿಕ್ಸ್ ಆಗಿದೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಮಾತಾಡಿದ್ದು, ಈ ಬಗ್ಗೆ ನಮ್ಮ ಅಧಿಕಾರಿಗಳು, ವಕೀಲರು, ತಜ್ಞರು ಹೋಗಿದ್ದಾರೆ. ಬುಧವಾರ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡುತ್ತೇವೆ. ಮೇ, ಜೂನ್ನಲ್ಲಿ 3.5 TMC ನೀರು ಹರಿದಿದೆ. CM ಜೊತೆಗೆ ಮಾತಾಡಿ ನಿರ್ಧಾರ ತಗೊಳ್ತೇವೆ ಎಂದಿದ್ದಾರೆ. ನಮಗೆ ಮುಂಗಾರು ಮಳೆ ಇನ್ಮೇಲೆ ಕಡಿಮೆ ಆಗುತ್ತೆ. ಬಂದ್ರೆ ಆಗಸ್ಟಲ್ಲಿ ಬಂದಂಗೆ ಆಮೇಲೆ ಇಲ್ಲ. ಅವ್ರಿಗೆ ತಮಿಳುನಾಡಿಗೆ ಹಿಂಗಾರು ಮಳೆ ಬಿಡುತ್ತೆ. ಅವ್ರಿಗೆ ಇನ್ನೂ ಅವಕಾಶ ಇದೆ. ನೋಡೋಣ, ನಮ್ಮ ವಾದ ಮಾಡ್ತಾರೆ. MA ಇದೆ, ಮತ್ತೆ MA ಅಂದ್ರೆ CWMA. ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲೂ ನಾಳೆ ಕೇಸ್ ಇದೆ. ಅದಾದ್ಮೇಲೆ ರಾಜ್ಯದಲ್ಲಿ ಆಗಸ್ಟ್ 13ಕ್ಕೆ ಬಂದ್ ನಡೆಯುತ್ತಾ? ಇದೆಲ್ಲ ಒಂದು ಕಡೆ ಆದ್ರೆ, ಆಗಸ್ಟ್ 13ಕ್ಕೆ ನಿಗದಿಯಾಗಿದ್ದ ಬಂದ್ ನಡೆಯುತ್ತೋ ಇಲ್ವೋ ಅನ್ನೋ ಅನುಮಾನ ಎಲ್ಲರನ್ನೂ ಕಾಡ್ತಿದೆ. ಹೌದು, ಬಂದ್ಗೆ ಕರೆ ಕೊಡೋಕ್ಕೂ ಮುನ್ನ ರಾಜ್ಯದಲ್ಲಿ ಮಳೆಯಾಗಿರಲಿಲ್ಲ, ಜಲಾಶಯಗಳು ತುಂಬಿರಲಿಲ್ಲ. ಆದರೆ ಈಗ ಉತ್ತಮ ಮಳೆಯಾಗಿದ್ದು ಜಲಾಶಯಗಳು ಮತ್ತು ಅಣೆಕಟ್ಟುಗಳಿಗೆ ನೀರು ಬರುತ್ತಿದೆ. ಹೀಗಾಗಿ ಬಂದ್ ನಡೆಸುವ ಪರಿಸ್ಥಿತಿಯೇ ಇಲ್ಲ ಅನ್ನೋದು ಕೆಲ ಸಂಘಟನೆಗಳ ವಾದ. ಇದೇ ಕಾರಣಕ್ಕಾಗಿ ಬಂದ್ಗೆ ಹಲವಾರು ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ದವು. ಬಂದ್ಗೆ ಬೆಂಬಲ ಇಲ್ಲ ಎಂದಿದ್ವು. ಖಾಸಗಿ ಸಾರಿಗೆ ಒಕ್ಕೂಟ ಕೂಡ ಬಂದ್ಗೆ ಬೆಂಬಲ ಇಲ್ಲ ಅಂತ ಹೇಳಿದ್ದು ಬಂದ್ಗೆ ಹಿನ್ನಡೆಯಾಗಿತ್ತು. ಕರವೇ ಹೋಟೆಲ್ ಅಸೋಸಿಯೇಷನ್ ಕ್ಯಾಂಪ್ಸ್ನಿಂದ ಬಂದ್ಗಿಲ್ಲ ಬೆಂಬಲ. ಬಂದ್ಗೆ ಬೆಂಬಲ ಕೊಟ್ಟಿದ್ದ ಕರವೇ ಪ್ರವೀಣ್ ಶೆಟ್ಟಿ ಬಣ
ಕರವೇ ಶಿವರಾಮೇಗೌಡ ಬಣ ಬೆಂಬಲ ವಾಪಸ್ ಪಡೆದಿತ್ತು. ಕರ್ನಾಟಕ ಬಂದ್ ಬೆಂಬಲಿಸಲು ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ನಿರಾಕರಿಸಿದೆ. ಇರುವ ಪರಿಸ್ಥಿತಿಯಲ್ಲಿ ಬಂದ್ ಸೂಕ್ತವಲ್ಲ, ಕೇವಲ ನೈತಿಕ ಬೆಂಬಲ ಮಾತ್ರ ನೀಡ್ತೇವೆ, ಬಂದ್ನಲ್ಲಿ ನಾವು ಭಾಗಿಯಾಗಲ್ಲ ಅಂತ ಕ್ಯಾಂಪ್ಸ್ ಹೇಳಿದೆ. ಇನ್ನೂ ಹಲವಾರು ಸಂಘಟನೆಗಳು ಬಂದ್ಗೆ ನೀಡಿದ್ದ ಬೆಂಬಲ ವಾಪಸ್ ಪಡೆದಿದ್ದು, ವಾಟಾಳ್ ನಾಗರಾಜ್ ಮಾತ್ರ ಬಂದ್ ಮಾಡೇ ಮಾಡ್ತೇವೆ ಅಂತಿದ್ದಾರೆ. ಈಗ ಸದ್ಯಕ್ಕೆ ರಾಜ್ಯಕ್ಕೆ ಮತ್ತೆ ಕಾವೇರಿ ಶಾಕ್ ಸಿಕ್ಕಿದೆ. ಬಂದ್ಗೆ ಬೆಂಬಲ ಹಿಂಪಡೆದಿದ್ದ ಎಲ್ಲ ಸಂಘಟನೆಗಳು ಬಂದ್ಗೆ ಕೈಜೋಡಿಸುವ ಸಾಧ್ಯತೆಗಳಿವೆ. ಬುಧವಾರದ ವೇಳೆಗೆ ಬಂದ್ ಕುರಿತು ಸ್ಪಷ್ಟ ಚಿತ್ರಣ ಸಿಗುತ್ತೆ.